ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಮಿತ್ರ. ನಾ ಇವತ್ತು ಮೈಸೂರ್ಲಿಂತ ನಮ್ಮ ಡೆಸ್ಟಿನೇಷನ್ ಹೋಗ್ಲತ್ತೀನಿ. ಎಲ್ಲಿಗೆ ಅಂತಂದ್ರೆ ಆದಷ್ಟು ಬೇಗ ಪುನಃ ಆಗ್ತದ. ಬರ್ರಿ. ಫೈನಲಿ ನಾವು ಟ್ರೈನ್ ಹತ್ತಂತ ಸ್ಟೇಷನಿಗೆ ಬಂದೇವ್ರಿ. ಇಲ್ಲಿಂದು ಈಗ 7 ಟ್ರೈನ್ ಹತ್ಕೊಂಡು ಅಲ್ಲಿಂದ ನಾವು ಸೀದಾ ಹೋಲತ್ತೀವಿ ನಮ್ಮ ಡ್ರೀಮ್ ಡೆಸ್ಟಿನೇಷನ್. ಎಲ್ಲಿಗೆ ಅಂತಂದ್ರೆ ಅಂತೂ ಈಗ ಟ್ರೈನ್ ಬಂತು, ನಾವು ಭೀ ಏರ್ಬೇಕೀಗ. ಸೊ ಇದು ನಮ್ಮ ಕೋಚದ, ಸಾರಿ ಎಳಿಬೇಕಲ್ಲ. ಸೊ ಹಿಂಗಲ್ಲ ನಾ ಸನ್ರೈಸ್ ನೋಡ್ಬೇಕಂತ ಅವ್ರಿಗೆ ವೇಟ್ ಮಾಡತ್ತಿದ. ಫೈನಲಿ ಸೂರ್ಯ ಇಸ್ ನನ್ನ ಖುಷಿ. ನಾವು ಸನ್ರೈಸ್ ನೋಡೋದು ಎಲ್ಲಿದ್ರೆ ಸನ್ರೈಸ್ ನೋಡ್ಲೇಬೇಕು. ಅದೇನೋ ಒಂಥರ ಖುಷಿ ರೀ ಸನ್ರೈಸ್ ನೋಡ್ಲಕ್ಕ, ಸನ್ಸೆಟ್ ನೋಡ್ಲಕ್ಕ. ಲಿಟ್ರಲಿ ಹೇಳ್ತೀನಲ್ರಿ, ನಾರ್ತ್ ಇಂಡಿಯಾ ಟ್ರಿಪ್ ಹೆಂಗಪ್ಪ ಅಂದ್ರೆ ಜಾಗಗಳು ಭರಿವ, ಬಟ್ ಹೋಗೋ ದಾರಿ ಭಾಳ ಹೊಲಸದ. ಯಾವಾಗ ಮಹಾರಾಷ್ಟ್ರ ದಾಟಿದ್ವಿ ನೋವು ತಿನ್ಬೇಕು ಏನು ಸಿಗಲ್ಲ, ತಿಲ್ಲಕ್ಕೆ ಬರಬಾರ್ದು ಟ್ರೈನಾಗ. ಜೀವನ ಪೂರ್ತಿ ನೋಡ್ರಿ ಏನು ನಡ್ಸತ್ತಿಲ್ಲ. ಮನ್ಯಾಗ ಯಾವತ್ತೂ ಇಟ್ಕೊಳ್ಳಾರಂತ ಬಿಸಿ ಇಟ್ಕೊಳ್ಳೋ ರೊಕ್ಕ ಕೊಟ್ಟು ತೊಗೊಂಡು ಇದೇ ತಿನ್ಬೇಕು, ಕೊಟ್ಟು ಇದೇ ತಂದು ಆರೆ ಯಾವಾಗ ಟ್ರೈನ್ ನಡೀತದೆ, ಯಾವಾಗ ಹೊರಗಿಂದ ಹೋಗಿ ತಿತ್ತೀನಿ ಅನ್ನಿಸ್ಬೇಕು. ಆ ಲೆವೆಲಿಗೆ ಫಸ್ಟ್ ಇಟ್ಟಲ್ಲತ್ತ ನನಗೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಬಿಸಿಲು ಮುಕ್ಕಳರಂಗದ ಎಸಿದಾಗ ಕೂತಿನತ್ತ ಏನೂ ಗೊತ್ತಾಗಲ್ಲ ನನಗೆ. ಬಟ್ ಏನ ಬಿಸಿಲಾಗಿ ನಾ ಅದೇ ಯೋಚನೆ ಮಾಡ್ತೀನಿ, ಈ ಹೆಂಗೋ ಇಲ್ಲಿಂದ ಡೆಲ್ಲಿ ಏನೋ ರೀಚ್ ಆಗ್ತೀನಿ, ಡೆಲ್ಲಿಲಿ ಹರಿದ್ರು ಹೋಗತ್ತನ ಬಿಸಿಲಿಗೆ ದೂರ ಬಾಗಲ್ಲ ಆಗ್ತದೆ ನನಗೆ. ಸಿಕ್ಕಾಪಟ್ಟೆ ಬಿಸಿಲದ ಬೈ. ನಾ ಏನೇನು ನೋಡತ್ತ ಅಂತದ್ರಾಗ ಇಲ್ಲಿ ಊಟನೂ ಸೆಟ್ ಆಗಲ್ಲ ನನಗೇನ. ಬಂದು 2 ದಿವಸ ಆಗಿಲ್ಲ, ಹೀಗೆ ಶುರು ಆಗ್ಯದ ನಂದು ಪ್ರಾಬ್ಲಮ್ಸ್, ನಂದು ಕಂಪ್ಲೇಂಟ್ಸ್ ಎಲ್ಲ. ಬಟ್ ಅದೇನದ ಮೇನ್ ಅಲ್ಲಿ ಹೋಗಿ ಇವತ್ತು ಎನಿ ಕಂಡೀಷನ್ ಇವತ್ತು ಡೆಲ್ಲಿ ರೀಚ್ ಆಗ್ತೀವಿ. ಸೊ ಬೆಳಗ್ಗೆ ಅಷ್ಟೆಲ್ಲ ಹರಿದ್ವಾರಲ್ಲಿ ಇರ್ತೀವಿ. AC ಕೋಚ್ ಇದ್ರೆ ಏನು, ಜನರಲ್ ಇದ್ರೆ ನಮ್ಮ ಇಂಡಿಯನ್ಸ್ ಹೊಲಸು ಮಾಡಂತ ಬೇಡ. ತಿಂದು ನನ್ನ ಎದುರೇನು ಕುಚ್ಚಿ ಅಡ್ಡಿದ್ದೀವಿ ಗಂಡ ಹೆಂಡತಿ ಮಕ್ಕಳು. ಹಂದಿ ತಿನ್ನಂಗೆ ತಿಂದು ಹಂದಿ ಹೊಲಸಿದ್ದು ಸ್ವಚ್ಛ ಮಾಡ್ತೀವಿ, ಹಂದಿಗಳು ಸ್ವಚ್ಛ ಇದ್ದು ಹೊಲಸು ಮಾಡ್ತೀವಿ. ಅಡುಗೆ ತಿಂದು ಕುಡಿದು ಎಲ್ಲ ಹಿಂಗೆ. ಇದಕ್ಕೆ ನಮ್ಮ ಇಂಡಿಯಾ ಇದಕ್ಕೆ ಹಿಂಗಲ್ಲ ಹೊಲಸಿರ್ತಾ. ಇದಕ್ಕೆ ಈಗ ನೋಡ್ರಿ ಎಷ್ಟು ಶಿಸ್ತಿಟ್ಟವ್ ನಾವು. ಫೈನಲಿ ಮೈಸೂರು ಬೆಂಗಳೂರು ಎಲ್ಲ ದಾಟೋ ಡೆಲ್ಲಿಗೆ ಬಂದ್ವಿ. ಇಲ್ಲಿ ಬಂದ್ಕೊಂಡೆ ಬಿಸಿಲು ಬರೋ ಯಪ್ಪ, ನಾನು ನಮ್ಮೂರಲ್ಲೇ ಹೆವಿ ಹಾಕೊಂಡ್ಬಿಟ್ಟಿದ್ದೆ. ಇಲ್ಲಿ ನೋಡಿದ್ರೆ ಮುಖ ಟೀಕ ಎಲ್ಲ ಉರ್ದೋಗ್ತಿದೆ. ಇಷ್ಟೊತ್ತು AC ಕೂತ್ಕೊಂಡು ಸಡನ್ ಆಗಿ ಬಿಸಿಲಿಗೆ ಬಂದ್ರೆ ಹಿಂಗೆ ಆಗೋದು, ಏನ್ ಮಾಡೋಕ್ಕಾಗಲ್ಲ. ಸೊ ಮುಂದಿನ ಅಪ್ಡೇಟ್ ಹಂಗೆ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ. ಡೆಲ್ಲಿದಾಗಿಂದು ಲಚ್ಚ ಪರೋಟ ಅಂದ್ರೆ ಲಚ್ಚ ಪರೋಟ ಕೂಡ ನಮ್ಮ ದೋಸ್ತ್ ಲಚ್ಚ ನೆನಪಾದ ನನಗಿಲ್ಲಿ. ಫೈನಲಿ ನನ್ನ ಜರ್ನಿದು ಮೇನ್ ಪಾಯಿಂಟ್ ಡೆಲ್ಲಿ ಟು ಹರಿದ್ವಾರ್ ಜರ್ನಿ ಹೊಂಟಿವಿ. ಈಗ ಗೌರ್ಮೆಂಟ್ ಬಸ್ಸಿಗೆ ಹತ್ಕೊಂಡಿವಿ. ಇನ್ನೊಂದು 2 ತಾಸ್ನಾಗ ಹೋಗ್ತೀವಿ. ಸೊ ಹರಿದ್ವಾರ್ ಹೋಗಂಬರ್ರಿ. ನಾವು ಇವತ್ತು ನಮ್ಮ ಯಾತ್ರೆ ಮೊದಲನೇ ದಿನ ಹರಿದ್ವಾರ್ ಬಂದು ರೀಚ್ ಆಗೀನಿ. ವ್ಯೂ ನೋಡ್ರಿ ಹೆಂಗದ. ಉತ್ತರಾಖಂಡಿಗೆ ಸುಮ್ಮನೆ ದೇವಭೂಮಿ ಅಂತನಲ್ರಿ, ಎಲ್ಲಿ ನೋಡೋದು ದೇವ್ರುಗಳವ. ಹಂಗೆ ನಿಸರ್ಗ ಭೀ ಹಂಗೆ ಅದ. ಮೋಸ್ಟ್ಲಿ ನಿಸರ್ಗ ನೋಡಿ ಅದಕ್ಕೆ ದೇವಭೂಮಿ ಅಂತ ಅಂದಿರ್ಬೇಕು ನಮ್ಮ ಹಿರಿಯರು. ರೂಪಲಿಂತ ಏರಿ ಇಳಿದು ಈಗ ಚೆಕಿಂಗ್ ಮಾಡಿಸ್ಕೊಂಡು ಮತ್ತೆ ಗುಡಿ ಒಳಗೆ ಹೋಗ್ಬೇಕು. ತುಂಬಾ ದೊಡ್ಡ ಲೈನ್ ಅದ ರೀ ಅಪ್ಪ. ಮತ್ತೆ ಬ್ಯಾಗ್ ಚೆಕ್ ಮಾಡ್ತಾರೆ 2 ಸರ್ತಿ 3 ಸರ್ತಿ. ಯಾಕೋ ಫಸ್ಟ್ ಮಾಡಿರಲ್ರು ಅವಾಗೆ ಮತ್ ಮಾಡ್ತೀರಿ. ಯಾವ ಕನ್ನಡನ ಇದು ನೋಡ್ರಿ ಯಾವ ಲೆವೆಲಿಗೆ ರಶ್ ಅದ ದೇವ್ರ ದರ್ಶನ ಮಾಡಕ್ ಬಂದಿ. ಯಾಕಪ್ಪ ಅಂತ ಇದು ಒಂದು ಶಕ್ತಿ ಪೀಠ ಅದ ದೇವಿದು. ಇವ ಯಾರೇ ಅದ್ರ ಸಲುವಾಗಿ ಯಾವಾಗಲೂ ರಶ್ ಇರ್ತದೆ. ನಮ್ಮ ಊರಾಗ ಜಾತ್ರೆಗೆ ಇರೋ ಇಲ್ಲಿ ರೂಪಾಯಿ ಆಗ್ಯಾವ್ರಿ. ಅಂದ್ರೂ ಮಜಾ ಉಂಟು ಸ್ವಲ್ಪ ಏನೋ. ಹರಿದ್ವಾರ್ ಎಷ್ಟು ಕಾಸ್ಟ್ಲಿ ಇದೆ ಅಂತಂದ್ರೆ ನಿಮ್ಗೊಂದು ಮೆನ್ಯೂ ರೀ, ಜಸ್ಟ್ ನೋಡ್ರಿ ಆಮೇಲೆ ಪ್ಲ್ಯಾನ್ ಮಾಡಿ ಹರಿದ್ವಾರ್ ಬರೋದು. ಲೋ ಬಜೆಟ್ದಾಗ ಬಜೆಟ್ ಫ್ರೆಂಡ್ಲಿ ಆಗಲ್ಲ ಬೈ. ನಿಂದು ಅರ್ಧ ಬಜೆಟ್ ಇಲ್ಲಿ ಊಟಕ್ಕೆ ಹೋಗ್ತದೆ. ಸೌತ್ ಇಂಡಿಯನ್ ನೋಡಿ
ಪ್ಲೇನ್ ದೋಸೆ 140, ಮಸಾಲೆ ದೋಸೆ 160, ಎಲ್ಲ 150, 200, 300. ಇದು ಯಾವುದು 250 ಅಂತ. ಚೈನೀಸ್ ದೋಸೆ ಹೆಂಗೆ ಸೌತ್ ಇಂಡಿಯನ್ದಾಗ ಬತ್ತು ಬೈ ಅದರ ಹೇಳು. ಏನು ನಮ್ಮ ಊರ 4 ಮಂದಿ ತಿನ್ನೋದಿಲ್ಲ, ಒಬ್ಬರೇ ತಿನ್ಬೇಕಿಲ್ಲಿ. ಇಡ್ಲಿ ಸಾಂಬಾರು 110 ರೂಪಾಯಿ, 2 ಇಡ್ಲಿ ಮ್ಯಾಲೆ ಸಾಂಬಾರು ಹಾಕಕ್ಕೆ 110 ರೂಪಾಯಿ. ಹಂಗೆ ಬೈ ಈ ಲೆವೆಲಿಗೆ ಒಬ್ಬ ಊಟ ಮಾಡಕತ್ತ ಆರ್ಡ್ರ್ ಮಾಡೀನಿ. ನೀವು ನೋಡಿದ್ರೆ 4 ಮಂದಿ ಊಟ ತೊಗೊಂಬಂದ. ನೀವು ಹೆಂಗೆ ರೋನಿ ಒಬ್ಬ ತಿನ್ಬೇಕದು ಇಷ್ಟು. ಅಂತೂ ನಾವೀಗ ಸಂಜೆ ಆಯಿತು. ಸಂಜೆ ಅಂದ್ರೆ ಭೀ 4:15 ಆಗ್ಯದ್ರಿ. 4:15 ಈ ಲೆವೆಲಿಗೆ ಬಿಸಿಲದ. ಬಟ್ ನಾವು ಬಂದಿರೋ ರೀಸನ್ ಏನಪ್ಪ ಅಂತಂದ್ರೆ ಗಂಗಾ ಆರತಿ ನೋಡ್ಬೇಕಂತಂದ್ರೆ ಗಂಗಾ ಆರತಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ 6:30 ಚಾಲು ಆಗ್ತದೆ. ಬಟ್ ಬಂದು ಒಳ್ಳೆ ಸ್ಪಾಟ್ ಹುಡ್ಕೊಂಡು ಕೂಡ್ಲಿಕ್ಕೆ 4:15 ಬಂದೀನಿ. ಇಲ್ಲಿ ನೋಡ್ಬೋದು ಗಂಗಾ ನದಿ ಎಷ್ಟು ಚಂದ ಹರಿಲತ್ತ ಅಂತಂದು. ಗಂಗಾ ನದಿ ಎಷ್ಟು ಶಾಂತ ಹರಿಲತ್ತ, ಅಷ್ಟೇ ಜೋರು ಹರಿಲತ್ತ. ಆ್ಯಕ್ಚುಲಿ ವಿಡಿಯೋದಾಗ ಹಂಗೆ ಅನಿಸ್ತದೆ. ಬಟ್ ಹೆವಿ ಫೋರ್ಸ್ ಅದ. ಒಂದ್ಸಲ ಹಾರಿದ್ರೆ ಮುಗೀತು, ಸೀದಾ ನದಿಲಿ ತಲ್ಲಿ ಹೋಗ್ಬಿಡ್ತೇವೆ. ಯಾವ ಜರೂರತ್ ಇಲ್ಲ. पतित पावनी मोक्षदायनी पापनाशनी संकट हरणी हर हर गंगे हर हर गंगे हर हर गंगे प्रेम से बोलो सब मिल बोलो जोर से बोलो हर हर शंकर 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 हर हर गंगे 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 ಹರಿದ್ವಾರ್ನಾಗ ಗಂಗಾ ಆರತಿ ನೋಡಿ ಅಲ್ಲಿಂದ ಆಶೀರ್ವಾದ ತೊಗೊಂಡು ನಾ ಸೀದಾ ಹೊರಟಿದ್ದೆ ನಮ್ಮ ರೂಮ್ ಕಡೆಗೆ. ಯಾಕಂದ್ರೆ ಮುಂಜಾನೆ ಎದ್ದು ಮತ್ತು ನಾ ಬೇರೆ ಕಡೆ ಹೋಗಬೇಕಾಗಿತ್ತು. ಹಾಗೆ ನಮ್ಮ ರೂಮ್ ಕಡೆ ನಾವು ಹೋಗೋ ಟೈಮ್ನಾಗ ನಮ್ಗೆ ಇದೊಂದು ಬ್ರಿಡ್ಜ್ ಕಂಡಿತ್ತು. ಅದೊಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಸೀದಾ ನಮ್ಮ ರೂಮಿಗೆ ಹೋಗಿ खत्म बाय बाय